ಅದ್ರ ಹಿಂದೆ ಭಾಳ ದೊಡ್ಡ ಜಾಲ ಇದ್ದಂಗೆ ಕಾಣ್ತಾ ಇದೆ. ಐನಾತಿ ಐಶ್ವರ್ಯ ಮೋಸದ ಜಾಲದಲ್ಲಿ ದೊಡ್ಡ ದೊಡ್ಡವರ ಹೆಸರು ಕೇಳಿ ಬರ್ತಾ ಇದೆ. ಆಶ್ಚರ್ಯ ಅಂದರೆ ಈ ಆ, ಕಿಲಾಡಿ ಗ್ಯಾಂಗ್ನಿಂದ ಕಾಂಗ್ರೆಸ್ ನಾಯಕರೇ ವಂಚನೆಗೊಳಗಾದರೆ ಇವಳ ದೋಖಾ ದುಡ್ಡಿನಲ್ಲಿ ಕೈ ನಾಯಕರಿಗೆ ಪಾಲು ಹೋಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ದೊಡ್ಡ ದೊಡ್ಡವರು ಕೇವಲ ಒಬ್ಬರು ತಿನ್ನೋದಲ್ಲ, ನಾಯಕರುಗಳಿಗೆ ಹೋಗಿದೆ ಅಂತೆ ದುಡ್ಡು, ಇಂಥ ಆರೋಪ ಕೇಳಿ ಬರ್ತಾ ಇದೆ. ನೋಡೋಣ ಸ್ಟೋರಿ. ಐಶ್ವರ್ಯ ವಂಚನೆ ಜಾಲದಲ್ಲಿದ್ಯಾ ಶಾಸಕನ ಕೈ? ಸಿದ್ದರಾಮಯ್ಯ ಆಪ್ತನ ವಿರುದ್ಧ ಬಿಗ್ ಬಾಂಬ್. ಡಿಕೆ ಸುರೇಶ್ ಹೆಸರೇಳಿ ಕೋಟಿ ಕೋಟಿ ವಂಚಿಸಿದ್ದ ಐಶ್ವರ್ಯ ಕೇಸ್ ರಾಜಕೀಯ ರಣರಂಗಕ್ಕೆ ವೇದಿಕೆಯಾಗ್ತಿದೆ. ಇದೀಗ ಗೋಲ್ಮಾಲ್ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತ ಕಾಂಗ್ರೆಸ್ ಶಾಸಕನ ಹೆಸರು ಕೇಳಿ ಬರ್ತಿದೆ. ಹೌದು, ಐಶ್ವರ್ಯ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕರ ಹೆಸರು ಕೇಳಿ ಬರುತ್ತಲೇ ಇವೆ. ಸಂಸದ ಡಿಕೆ ಸುರೇಶ್ ಹೆಸರು ಬಳಿಕ ಇದೀಗ ಸಿಎಂ ಸಿದ್ದು ಆಪ್ತ ಮಳವಳ್ಳಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿ ಹೆಸರು ಗಂಟು ಬಿದ್ದಿದೆ. ಕೈ ಶಾಸಕ ನರೇಂದ್ರ ಸ್ವಾಮಿಗೂ ಹಾಗೂ ಐಶ್ವರ್ಯ ಗೌಡಗೂ ನಂಟಿದೆ ಎಂದು ಮಳವಳ್ಳಿಯ ಮಾಜಿ ಶಾಸಕ ಕೆ ಅನ್ನದಾನಿ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಐಶ್ವರ್ಯ ಗೌಡ ವಂಚಿಸಿದ ಹಣದಲ್ಲಿ ನರೇಂದ್ರ ಸ್ವಾಮಿ ಚುನಾವಣೆ ಮಾಡಿದ್ದಾರೆ ಎಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಈಗ ಐಶ್ವರ್ಯ ಗೌಡ ಕೋರ್ಟ್ ಕೇಸ್ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದಾರೆ ಅಂದ್ರೆ ಅಲ್ಲಿರುವಂತಹ ಹಣವನ್ನ ಚುನಾವಣೆ ಖರ್ಚು ಮಾಡಿದ್ದಾರೆ ಅನ್ನುವಂತ ಮಾತನ್ನು ಜೆಡಿಎಸ್ ನಾಯಕ ಅನ್ನದಾನಿ ಹೇಳಿರುವಂತದ್ದು. ಇಲ್ಲ, ನನಗೆ ಗೊತ್ತಿಲ್ಲ, ಅದು ನನ್ನ ಗಮನದಲ್ಲಿ ಇಲ್ಲ. ಅದು ಐಶ್ವರ್ಯ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕರ ಪಾತ್ರ ಇದೆ. ಐಶ್ವರ್ಯಳನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಎಂದು ಮಾಜಿ ಶಾಸಕ ಅನ್ನದಾನಿ ಆಗ್ರಹಿಸಿದ್ದಾರೆ. ಐಶ್ವರ್ಯ ಗೌಡ್ರಂತವ್ರಿಗೆ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಕೂಡಲೇ ಅವರನ್ಗೆ ಯಾರ್ಯಾರು ಇನ್ವಾಲ್ವ್ ಅವ್ರ ಜೊತೆ ಸಹಕಾರ ಮಾಡಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ, ಆ ಎಲ್ಲ ರಾಜಕಾರಣಿಗಳ ಹೆಸರು ಕೂಡ ಇವತ್ತು ಗೊತ್ತಾಗಬೇಕು ಸಾರ್ವಜನಿಕವಾಗಿ ಅಂತಕ್ಕಂಥದ್ದನ್ನ ಹೇಳಿಕ್ಕೆ ಬಯಸ್ತೀನಿ. ದಿನದಿಂದ ದಿನಕ್ಕೆ ಐಶ್ವರ್ಯ ಕೇಸ್ ಹೊಸ ತಿರುವನ್ನ ಪಡೆದುಕೊಳ್ತಾ ಇದ್ದು, ವಂಚಕೆ ಹಿಂದೆ ಇನ್ನು ಯಾರ್ಯಾರ ಕೈವಾಡ ಇದೆ ಅನ್ನೋದು ಮುಂದೆ ಗೊತ್ತಾಗಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯ ಮೂಲದ ರವಿಕುಮಾರ್, ಪೂರ್ಣಿಮಾ ಎಂಬುವರಿಗೆ ಐಶ್ವರ್ಯ ಹೆಚ್ಚು ಬಡ್ಡಿ, ಸೈಟ್ ಆಸೆ ತೋರಿಸಿ ಹಣ ಪಡೆದು ವಂಚನೆ ಮಾಡಿದ್ದಾಳಂತೆ. ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತೇಳಿ, ಡಬಲ್ ದುಡ್ಡು ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆ ಮೇಲೆ ಹಣ ಇಟ್ಟಿಸಿ ತೊಗೊಂಡಿದ್ದಾರೆ. ನಾವು ಹುಡುಕಿ ಸಾಕಾಯಿತು. ಮನೆ ತೆಗೆಲ್ಲ ಹೋದ ಸತ್ತು ಯಾಕೆ ಕೇಳಲಿಲ್ಲ. ಅವರು ಕೇಳಿ ಸಾಕಾಯಿತು. ಮತ್ತೆ ನಮಗೆ ಅವ್ರು ಅವತ್ತಿಂದ ಫ್ರೂ ಸಿಗಲಿಲ್ಲ. ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಫ್ರೂ ಇಲ್ಲ. ಅಂದರೆ ಏನಾಗಿದೆ, ಬೈ ಕ್ಯಾಶ್ ಕೊಟ್ಟಿರೋದಲ್ಲ, ಬ್ಯಾಂಕಿಂದ ಸಾಲ ಮಾಡಿ. ಈಗ ಅದನ್ನು ನಾವು ಕೇಳೋಕೆ ಹೋದರೆ ನಾ ಏನು ಅಂತ ಕೊಡ್ತೀನಿ ಅಂತಾರೆ ಹೊರತು ಅದನ್ನು ಮಾಹಿತಿ ಕೊಡ್ತಾಯಿಲ್ಲ, 1 ರೂಪಾಯಿನೂ ಕೊಡ್ತಾಯಿಲ್ಲ. ಅವರು ಪರಿಸ್ಥಿತಿ ಹಂಗಾಗಿದೆ. ನಾವು ಅದಕ್ಕೆ ನೋಡ್ಕೊಂಡು ನಾವು ಸುಮಾರು 4-5 ವರ್ಷದಿಂದ ಸುಮಾರು ನೋಡಿ ಸಾಕಾಯಿತು, ಸಿಗಲಿಲ್ಲ. ಅವರು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ನಲ್ಲಿ FIR ಮಾಡ್ತಾರೆ, ಮುಂದೆ ತನಿಖೆ ಮಾಡ್ತಾರೆ. ಅದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಅದಕ್ಕೆ ಸರ್ಕಾರ ಎಲ್ಲದಕ್ಕೂ ಕೂಡ ಭಾಗವಹಿಸೋದಿಲ್ಲ. ಅಥವಾ ಸರ್ಕಾರನೂ ಕೂಡ ಸಣ್ಣ ವಿಚಾರಗಳಿಗೂ ಕೂಡ ಸರ್ಕಾರವನ್ನು ತರೋದು ಅಷ್ಟೊಂದು ಸರಿ ಇರೋದಿಲ್ಲ. ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದ್ದು, ಐಶ್ವರ್ಯ ಗೌಡ ಜೊತೆ ಪತಿ ಹರೀಶ್, ಸಹೋದರ ಹಳ್ಳಿ ಮಂಜು ಕೂಡ ಆರೋಪಿಗಳು. ಕೋಟಿ ವಂಚಿಸಿದ್ರು ಐಶ್ವರ್ಯ ಗೌಡ ವಿರುದ್ಧ ಪೊಲೀಸರು ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ. ಇದೀಗ ಮತ್ತೊಂದು ವಂಚನೆ ಬಯಲಾಗಿದ್ದು, ಈಗಲಾದರೂ ಪೊಲೀಸರು ಕ್ರಮ ಕೈಗೊಳ್ತಾರಾ? ಇಂದೇ ಐಶ್ವರ್ಯ ಅರೆಸ್ಟ್ ಆಗ್ತಾಳಾ? ಕಾದು ನೋಡಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. 14 kg ಚಿನ್ನದ ಗಟ್ಟಿಯನ್ನು ಮೋಸ ಮಾಡಿದ ಐಶ್ವರ್ಯಾಗೆ ಇದೀಗ ಬೇಲ್ ಮೇಲೆ ರಿಲೀಸ್ ಆದ ಐಶ್ವರ್ಯಾಗೆ ತಪ್ಪಿಲ್ಲ ಸಂಕಷ್ಟ. A1 ಐಶ್ವರ್ಯ ನಿವಾಸದಲ್ಲಿ ಖಾಕಿ ಪರಿಶೀಲನೆ ಮುಕ್ತಾಯಗೊಂಡಿದೆ. ಹಲವು ವಸ್ತು ವಶಕ್ಕೆ ಪಡೆಯಲಾಗಿದೆ. ಅದನ್ನು ಪಡೆದು ತೆರಳಿ ಹೋಗಿದ್ದಾರೆ ಪೊಲೀಸರು. ಬಿಳಿ ಬಟ್ಟೆಯಲ್ಲಿ ಸುತ್ತಿಕೊಂಡು ತೆಗೆದುಕೊಂಡು ಹೋದ ಖಾಕಿ ಬ್ಯಾಟರಾಯನಪುರ ACP ನೇತೃತ್ವದಲ್ಲಿ ಮನೆ ಶೋಧ. RR ನಗರ ನಿವಾಸಿ ಶಿಲ್ಪಾಗೌಡ ದೂರಿನ ಮೇಲೆ ಶೋಧ. ಚಿನ್ನಾಭರಣ ಪಡೆದು ವಂಚಿಸಿದ್ದಾರೆ ಎಂದು ದೂರು ನೀಡಿದರು. ಐಶ್ವರ್ಯ ಮನೆಯಲ್ಲಿ ಚಿನ್ನ ಹಾಗೂ ಹಣಕ್ಕಾಗಿ ಖಾಕಿ ತಲಾಶ್ ಮಾಡ್ತಾ ಇದೆ. ನೋಡಿ, ಈ ಥರ ಐಶ್ವರ್ಯ ಮನೆಗೆ ACP ನೇತೃತ್ವದಲ್ಲಿ, ಬ್ಯಾಟರಾಯನಪುರ ACP ನೇತೃತ್ವದಲ್ಲಿ ಮನೆ ಶೋಧವಾಗುತ್ತೆ. ಇಷ್ಟೆಲ್ಲ ಐಟಮ್ಗಳನ್ನು ಬಟ್ಟೆಯಲ್ಲಿ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ನೀವು ಗಮನಿಸ್ತಾ ಇದ್ದೀರಿ. ನೋಡಿ, ಐಶ್ವರ್ಯ 14 kg ಚಿನ್ನದ ಗಟ್ಟಿ ಈಗ ಬೇರೆ ಬೇರೆ
ಇದೇ ಥರ ಆದರೆ ಮತ್ತೆ ಜೈಲೇ ಗ್ಯಾರಂಟಿ. ಹೆಂಗ್ರಿ 14 kg ಎಲ್ಲ ಚಿನ್ನ ಕೇಳ್ತಾರೆ? ಅಲ್ರಿ 14 kg ಚಿನ್ನ ಹೊತ್ಕೊಂಡು ಹೋಗ್ಲಿಕ್ಕೂ ಆಗುತ್ತಾ? ಮ್ಯಾಕ್ಸಿಮಮ್ ಸಾಧಾರಣವಾಗಿ ಒಂದು 14 kg 10 kg ಹೊತ್ಕೊಂಡು ಹೋದಾಗಲೇ ಒಂಥರ ಆಗತ್ತೆ. 14 kg ಅದು ಕೂಡ ಡಿ ಕೆ ಸುರೇಶ್ ಅವರ ವಾಯ್ಸ್ ಬೇರೆ. ಬಾ 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 ಏನೆಲ್ಲ ಐನಾತಿಗಳಿದ್ದಾರೆ ಇವರೆಲ್ಲ. ನೋಡಿ ಇನ್ನು ಐಶ್ವರ್ಯ ವಂಚನೆ ಜಾಲ ಬಗೆದಷ್ಟು ಬಯಲಾಗ್ತಾ ಇದೆ. 8 ವರ್ಷದ ಹಿಂದೆ ಐಶ್ವರ್ಯ ಮಾಡಿದ್ದ ಮೋಸಕ್ಕೆ ಇಂದು ಕೇಸ್ ದಾಖಲಾಗಿದೆ. ಇಷ್ಟಕ್ಕೂ 8 ವರ್ಷದ ಹಿಂದೆ ಯಾವ ಮೋಸ, 8 ವರ್ಷದ ನಂತರ ಈಗ ಯಾಕೆ ಕೇಸ್ ದಾಖಲಾಗಿರೋದು? ಈ ವರದಿ ನೋಡಿ. ಮಧ್ಯಂತರ ಬೇಲ್ ಸಿಕ್ಕರೂ ಐಶ್ವರ್ಯಗಿಲ್ಲ ಖುಷಿ. ಮತ್ತೊಂದು ಕೇಸ್ನಲ್ಲಿ ಬಂಗಾರಿ ಬಂಧನ ಫಿಕ್ಸ್. ಬರೋಬ್ಬರಿ 8.41 ಕೋಟಿ ರೂಪಾಯಿ ಚಿನ್ನ ವಂಚನೆ ಕೇಸ್ನಲ್ಲಿ ಜೈಲು ಸೇರಿದ್ದ ವಂಚಕಿ ಐಶ್ವರ್ಯ ಗೌಡ ದಂಪತಿ ನಿನ್ನೆ ರಾತ್ರಿ ಮಧ್ಯಂತರ ಬೇಲ್ ಪಡೆದು ರಿಲೀಸ್ ಆಗಿದ್ರು. ಈ ಬೆನ್ನಲ್ಲೇ ಇದೀಗ ಮತ್ತೊಂದು ದೋಖ ಬಯಲಾಗಿದೆ. ಹೌದು, ಚಿನ್ನದ ವಂಚಕಿ ಐಶ್ವರ್ಯ ವಿರುದ್ಧ ಮಂಡ್ಯದಲ್ಲಿ ಮತ್ತೊಂದು ಕೇಸ್ ದಾಖಲಾಗಿದೆ. ಮಂಡ್ಯ ಮೂಲದ ದಂಪತಿಗೆ 55 ಲಕ್ಷ ರೂಪಾಯಿ ಹಣ ವಂಚಿಸಿರುವ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಐಶ್ವರ್ಯ ವಂಚನೆ ಜಾಲ ದೊಡ್ಡದಾಗುತ್ತಲೇ ಇದೆ. ಮಂಡ್ಯ ಮೂಲದ ರವಿಕುಮಾರ್, ಪೂರ್ಣಿಮಾ ಎಂಬುವರಿಗೆ ಐಶ್ವರ್ಯ ಹೆಚ್ಚು ಬಡ್ಡಿ, ಸೈಟ್ ಆಸೆ ತೋರಿಸಿ ಹಣ ಪಡೆದು ವಂಚನೆ ಮಾಡಿದ್ದಾಳಂತೆ. ಅವರು ನಮಗೆ ದುಡ್ಡು ಕೊಡ್ತೀನಿ ಅಂತೇಳಿ ಡಬಲ್ ದುಡ್ಡು ಮಾಡ್ತೀನಿ ಅಂತೇಳಿ ನಮ್ಮ ಮನೆ ಮೇಲೆ ಹಣ ಇಟ್ಟಿಸಿ ತೊಗೊಂಡಿದ್ದಾರೆ. ನಾವು ಹುಡುಕಿ ಸಾಕಾಯಿತು. ಮನೆ ತೆಗೆಲ್ಲ ಹೋದ ಸತ್ತು ಕೇಳಲಿಲ್ಲ ಅವರು. ಕೇಳಿ ಸಾಕಾಯಿತು. ಮತ್ತೆ ನಮಗೆ ಅವ್ರು ಅವತ್ತಿಂದ ಫ್ರೂ ಸಿಗಲಿಲ್ಲ. ನಾವು ಯಾವುದೇ ಹಣ ಕೊಟ್ಟಿರೋದಕ್ಕೂ ಫ್ರೂ ಇಲ್ಲ. ಅಂದರೆ ಏನಾಗಿದೆ, ಬೈ ಕ್ಯಾಶ್ ಕೊಟ್ಟಿರೋದೆಲ್ಲ ಬ್ಯಾಂಕಿಂದ ಸಾಲ ಮಾಡಿ. ಈಗ ಅದನ್ನು ನಾವು ಕೇಳೋಕೆ ಹೋದರೆ ನಾ ಏನು ಅಂತ ಕೊಡ್ತೀನಿ ಅಂತಾರೆ ಹೊರತು ಅದನ್ನು ಮಾಹಿತಿ ಕೊಡ್ತಾಯಿಲ್ಲ. 1 ರೂಪಾಯಿನೂ ಕೊಡ್ತಾಯಿಲ್ಲ ಅವರು. ಪರಿಸ್ಥಿತಿ ಹಂಗಾಗಿದೆ. ನಾವು ಅದಕ್ಕೆ ನೋಡ್ಕೊಂಡು ನಾವು ಸುಮಾರು 4-5 ವರ್ಷದಿಂದ ಸುಮಾರು ನೋಡಿ ಸಾಕಾಯಿತು, ಸಿಗಲಿಲ್ಲ ಅವರು. ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ನಲ್ಲಿ FIR ಮಾಡ್ತಾರೆ, ಮುಂದೆ ತನಿಖೆ ಮಾಡ್ತಾರೆ. ಅದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಅದಕ್ಕೆ ಸರ್ಕಾರ ಎಲ್ಲದಕ್ಕೂ ಕೂಡ ಭಾಗವಹಿಸೋದಿಲ್ಲ. ಅಥವಾ ಸರ್ಕಾರನೂ ಕೂಡ ಸಣ್ಣ ವಿಚಾರಗಳಿಗೂ ಕೂಡ ಸರ್ಕಾರವನ್ನು ತರೋದು ಅಷ್ಟೊಂದು ಸರಿ ಇರೋದಿಲ್ಲ. ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಐಶ್ವರ್ಯ ಗೌಡ ಜೊತೆ ಪತಿ ಹರೀಶ್, ಸಹೋದರ ಹಳ್ಳಿ ಮಂಜು ಕೂಡ ಆರೋಪಿಗಳು. ಕೋಟಿ ವಂಚಿಸಿದ್ರು ಐಶ್ವರ್ಯ ಗೌಡ ವಿರುದ್ಧ ಪೊಲೀಸರು ಯಾವುದೇ ಕಠಿಣ ಕ್ರಮ ಕೈಗೊಂಡಿಲ್ಲ. ಇದೀಗ ಮತ್ತೊಂದು ವಂಚನೆ ಬಯಲಾಗಿದ್ದು, ಈಗಲಾದರೂ ಪೊಲೀಸರು ಕ್ರಮ ಕೈಗೊಳ್ತಾರಾ? ಇಂದೇ ಐಶ್ವರ್ಯ ಅರೆಸ್ಟ್ ಆಗ್ತಾಳಾ? ಕಾದು ನೋಡಬೇಕಿದೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.